ಹರಃ ಓಂ ತತ್ಸತ್ ಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನು ಭಾಸುರಯೋಗಿಕುಲತಿಲಕನು ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪಿನ ಭಜಿಪೆನ ಭಜಿಪೆನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಹು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಪರಮ ಪೂಜ್ಯರಾಯತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದೃಢವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮವನ್ನು ಸಮರ್ಪಿಸಿ, ಪರಮ ಪೂಜ್ಯರಾಯತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದಾದಿ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದೃಢವರ ನಂದೀಶ್ವರಪುರದ ಮಧುರ ಖಂಡಿಯವರ ಕಮರಿಮಠಕ್ಕೆ ಮಂಗಲಮಯತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತಕ್ಕಂಥ ಗ್ರಂಥವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡಿ ಮನನ ಮಾಡಿ ನಿಧ್ಯಾಸನ ಮಾಡಿ ಯಥಾರ್ಥವಾದ ತಮ್ಮ ಸ್ವಸ್ವರೂಪವನ್ನು ತಿಳಿದುಕೊಂಡು ಧನ್ಯರಾಗುವುದು ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸೋದರಕ್ಕೆ ಸಾಕ್ಷಿಭೂತವಾಗಿ ಬೆಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ, ಆತ್ಮೀಯರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡೋಣ. ಆತ್ಮೀಯರೇ, ನಾವು ನೆಲ್ಲರೂ ಸುದೃಢವರ ಚರಿತ್ರೆಯನ್ನು ಶುರು ಮಾಡ್ತಕ್ಕಂಥ ಇದ್ದೀವಿ. ಪರಮ ಪೂಜ್ಯರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದೃಢವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಮಹಾನ್ ಗ್ರಂಥದ 14ನೇ ಭಾಗ, ಅದರಲ್ಲಿ 4ನೇ ಅಧ್ಯಾಯವನ್ನು ಇವತ್ತು ಶ್ರವಣ ಮಾಡೋಣ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಸಾಮರ್ಥ್ಯವನ್ನು ಸದೃಢ ಮಾಡಿ ತದ್ವಾರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ಮೋಕ್ಷನ ಸದೃಢ ಎಲ್ಲರೂ ಕೂಡ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಎಲ್ಲರೂ ಕೂಡ ಮಂಗಲವಾಗಲಿ. ಆತ್ಮೀಯರೇ, ನಾವೆಲ್ಲರೂ ಸದ್ಗುರುವರ ಚರಿತ್ರೆ ಶ್ರವಣ ಮಾಡ್ತಕ್ಕಂಥ ಪ್ರಾರ್ಥ ಇದ್ದೀವಿ. ಸದ್ಗುರುವರ ಚರಿತ್ರೆ ನಾವೆಲ್ಲ ಶ್ರವಣ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಹೇಗಿರಬೇಕು ಅಂತಂದ್ರೆ, ಸನ್ಯಾಸಾತ್ ಶ್ರವಣಂ ಕುರ್ಯಾತ್. ಸನ್ಯಾಸಾತ್ ಶ್ರವಣಂ ಕುರ್ಯಾತ್. ಸನ್ಯಾಸದ ಶ್ರವಣಾತ್, ಸನ್ಯಾಸಾತ್ ಅಂದರೆ ಸನ್ಯಾಸದಿಂದ ಶ್ರವಣವನ್ನು ಮಾಡಬೇಕು ಅಂತ. ಸನ್ಯಾಸಾತ್ ಅಂದ್ರೆ ಸನ್ಯಾಸದಿಂದ, ಅಂದರೆ ಸನ್ಯಾಸ ಅಂದ್ರೆ ಸನ್ಯಾಸಿಗಳಾಗಿ ಕೇಳಬೇಕಂತ ವಿಷಯವನ್ನು. ಸನ್ಯಾಸಿಗಳಾಗಿ ಅಂದ್ರೆ ಸನ್ಯಾಸಿ ನಾವೆಲ್ಲರೂ ಕಾವಿ ಧಾರಣ ಮಾಡ್ಕೊಂಡು ಮಾಡ್ಬೇಕನ್ರಿ. ನಾವೆಲ್ಲ ಕಾವಿ ಧಾರಣ ಮಾಡ್ಬೇಕು ನಾವು ಸನ್ಯಾಸಿಗಳಿಗೆ. ಮತ್ತು ಶಾಸ್ತ್ರದಲ್ಲಿ ಹೀಗೆ ಬರ್ತದೆ, ಶಾಸ್ತ್ರ ಅಂದರೆ ಶಾಸನಾತ್ ಇತಿ ಶಾಸ್ತ್ರ.
ಯಾವುದನ್ನು ಹೇಗೆ ಇರಬೇಕು ಆಜ್ಞೆಯನ್ನು ಮಾಡ್ತಿದ್ರು, ಶಾಸನ ಮಾಡ್ತಿದ್ರು. ಅದಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ. ಆ ಶಾಸ್ತ್ರ ಹೇಳ್ತಕ್ಕಂಥದ್ದೇನು? ಸನ್ಯಾಸಾತ್ ಶ್ರವಣಂ ಕುರ್ಯಾತ್. ಹಾಗಾದ್ರೆ ಸನ್ಯಾಸದಿಂದ ಶ್ರವಣ ಮಾಡುವುದಂದ್ರೆ ಹೇಗೆ ಮಾಡ್ಬೇಕು ಅದನ್ನು? ಅಂದರೆ ಸನ್ಯಾಸ ಅನ್ನೋ ಶಬ್ದ ಯೋಗತ್ತಲ್ಲ. ಸನ್ಯಾಸ ಅಂದ್ರೆ ತ್ಯಾಗ. ಸನ್ಯಾಸ ಅಂದ್ರೆ ಏನಂತಾರೆ? ತ್ಯಾಗ ಅಂತ. ಏಕೆ ತ್ಯಾಗ ಅಂತಾರೆ? ತ್ಯಾಗದಲ್ಲಿ ಮಹತ್ವದ ನ ಕರ್ಮಣ ಅಂದರೆ ಕರ್ಮದಿಂದ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ನಮ್ಗೆ ಏನು ಬೇಕಾದ್ರೆ ಎಲ್ಲರಿಗೂ ಮೋಕ್ಷ ಬೇಕು. ಆದರೆ ಮೋಕ್ಷ ಯಾವುದರಿಂದ ಪ್ರಾಪ್ತಿ ಆಗ್ತದೆ ಅನ್ನೋದು ಹೇಳ್ತಾರೆ. ನ ಕರ್ಮಣ ಅಂದರೆ ಕರ್ಮದಿಂದ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ನ ಕರ್ಮಣ ನ ಪ್ರಜೆಯ ಅಂದರೆ ಪ್ರಜೆಯಿಂದ ಮಕ್ಕಳಿಂದ ಕೂಡ ಮೋಕ್ಷ ಹೋಗೋದಿಲ್ಲ. ನ ಧನೇನ ಧನದಿಂದ ಅಪಾರವಿರ್ತಕ್ಕಂಥ ಸಂಪತ್ತನ್ನು ಇವತ್ತು ತನ್ನಲ್ಲಿ ಇರಿಸ್ಕೊಂಡಿರ್ತಕ್ಕಂಥ ಯಾರಿಗೂ ಕೂಡ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಹಾಗಾದ್ರೆ ಯಾವುದರಿಂದ ಆಗ್ತದೆ ಅಂತ ಹೇಳಿ ಕೊನೆಗೆ ಹೇಳ್ತಾರೆ, ತ್ಯಾಗೇನೈಕೇನ ಅಮೃತತ್ವ ಮಾನಶು. ತ್ಯಾಗೇನೈಕೆ ಅಂದ್ರೆ ತ್ಯಾಗೇನೈಕೇನ ಅಂದ್ರೆ ತ್ಯಾಗ ಒಂದರಿಂದಲೇ ಮೋಕ್ಷ ಪಡೀಲಿಕ್ಕೆ ಪ್ರಾಪ್ತಿ ಆಗ್ತದೆ, ಅನುಕೂಲ ಆಗ್ತದೆ. ತ್ಯಾಗ ಮಾಡಬೇಕು. ಏನು ತ್ಯಾಗ ಮಾಡಬೇಕು? ಏನನ್ನು ತ್ಯಾಗ ಮಾಡ್ಬೇಕಂದ್ರೆ ಎಲ್ಲರೂ ಶ್ರವಣ ಮಾಡುವಾಗ ತ್ಯಾಗ ಮಾಡೋದು ಏನು ತ್ಯಾಗ ಮಾಡ್ಬೇಕಂದ್ರೆ, ನಮ್ಮ ಈ ಮೆದುಳಿನಲ್ಲಿ ಬಹಳಷ್ಟು ವಿಷಯ ಸಂಗ್ರಹ ಇರ್ತದೆ. ವಿಜ್ಞಾನಿಗಳು ಹೇಳ್ತಾರೆ, ಅತ್ಯಂತ ಪ್ರಸಿದ್ಧ ಇರ್ತಕ್ಕಂಥ ಈ ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧ ಇರ್ತಕ್ಕಂಥ ವಿಜ್ಞಾನಿಗಳಿದ್ದಾರೆ, ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಸಂಗ್ರಹ ಮಾಡ್ತಕ್ಕಂಥವ್ರು ಇದ್ದಾರೆ, ಅನೇಕ ಗ್ರಂಥಗಳನ್ನು ಹೃದಯಗತ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಅಷ್ಟೆಲ್ಲ ಇದ್ದಾರೆ ಅಂದ್ರೆ ನಮ್ಮ ಮೆದುಳಿನಲ್ಲಿ ಅದು ಅಷ್ಟೆಲ್ಲ ತುಂಬ್ಯದ ಅಷ್ಟು ಬಿಡೋದೇ ಅಧ್ಯಯನ ಮಾಡಿದ್ದಾರೆ. ಒಬ್ಬರು ಜರ್ಮನದಲ್ಲಿ ಟೋಕಿಯೋ ನಗರದಲ್ಲಿ 300 ಭಾಷೆಗಳನ್ನು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ವ್ಯಾಕರಣ ಸಮೇತವಾಗಿ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಇತ್ತು ಅವ್ರಿಗೆ. ಅವ್ರು ಯಾವಾಗ ಹೇಳ್ತಿದ್ರು, ಯಾವಾಗ ಕೊಡ್ತಿದ್ರು ಗೊತ್ತಿರೋದು, ಯಾವಾಗ ನೋಡಿದ್ರು ಬರೀ ತಮ್ಮ ಕುರ್ಚಿ ಮೇಲೆ ಕೊಡ್ತಾಯಿದ್ರು, ಅಧ್ಯಯನ ಮಾಡ್ತಾಯಿದ್ರು 300 ಭಾಷೆಗಳನ್ನು. ಅಂಥವರು ಕೂಡ ಸತತ ಬಿಡದೆ ಅಧ್ಯಯನ ಮಾಡ್ತಕ್ಕಂಥವ್ರು ಇದ್ದಾರಂದ್ರೂ ಕೂಡ ಭಗವಂತ ಕೊಟ್ಟಿರ್ತಕ್ಕಂಥ ಈ ನಮ್ಮ ಮೆದುಳು ಇದ್ರೊಳಗೆ ರೀಲ್ ಇರ್ತಲ್ಲ, ಇದನ್ನು 45-50 ಭಾಗದಷ್ಟು ತುಂಬಿಸ್ಲಿಕ್ಕೆ ಆಗಲಿಲ್ಲ ಅಂತ ಖುಲ್ಲ ಇರ್ತದಲ್ಲ, ಅಷ್ಟೆಲ್ಲ ಖುಲ್ಲ ಇರ್ತದೆ. ಎಷ್ಟು ತುಂಬಿಸ್ಬೋದು ಹೇಳ್ರಿ? ಒಂದು ಜನ್ಮದ ಅತ್ಯಂತ ಪ್ರಯತ್ನ ಮಾಡ್ತಕ್ಕಂಥ ಪುರುಷರಿದ್ದಾರಂದ್ರೂ ಕೂಡ 45-50 ಭಾಗ ಅಷ್ಟು ತುಂಬಿಸ್ಲಿಕ್ಕೂ ಆಗೋದಿಲ್ಲ ಅಂದ್ರೆ ಇನ್ನು ಖಾಲಿದ್ದು ಎಷ್ಟು ಇರ್ಬೋದು ಹೇಳ್ರಿ? ಹೀಗಾಗಿ ಮೆದುಳು ಯಾವಾಗ ಖಾಲಿ ಇರ್ತಲ್ಲ, ಖಾಲಿ ಇದ್ದ ಸಮಯದಲ್ಲಿ ಆಗ ಏನೇನೋ ಪ್ರಾರಂಭ ಆಗ್ತದೆ. ಎಲ್ಲೋ ಕೂತು ಮಾತನಾಡೋದು, ಮತ್ತೇನು ಆಗೋದು, ಚರ್ಚೆ ಆಗೋದು, ಎಲ್ಲ ಮೆದುಳು ತುಂಬುತ್ತಾ ಹೊಸದೊಂದು ಟ್ರೆಜರಿ ತೆಗೆದುಕೊಂಡು ಬಂದು ಅದರೊಳಗೆ ಭಾಗದಲ್ಲಿ ಮನೆಯೊಳಗೆ ಇದ್ದದನ್ನೆಲ್ಲ ಅದೆಲ್ಲ ಹೇಳಿದಾರ್ಥ, ಮಗು ನಮ್ಮ ಮನೇಲಿ ಹೊಸ ಟ್ರೆಜರಿ ತೆಗೆದುಕೊಂಡು ಬಂದ್ವಿ, ಯಾವುದು ಹಾಳಾಗಬಾರ್ದು, ಹಾಳಾಗದಿರ್ತಕ್ಕಂಥ ರೀತಿಯಿಂದ ವಸ್ತುಗಳನ್ನೆಲ್ಲ ತುಂಬಬೇಕು. ಸಣ್ಣ ಹುಡುಗನ ಹೇಳಿದ್ರಿ, ಆ ಹುಡುಗ ಅತ್ತಾಯ್ತು, ನೋಡಿದ ಬಾಗಿಲು ಕುಲ್ಲ ಆಯಿತು, ಏನು ಸಿಗ್ತವ್ರ ಕೈಗಳು ಅದನ್ನೆಲ್ಲ ತೆಗೆದುಕೊಂಡು ಬಂದಾರಲ್ಲ, ಹಾಕಿದ ಅದಕ್ಕೆ ಎಲ್ಲರೂ ಹಾಕಿದ್ರಿ ಹೊಸ ಟ್ರೆಜರಿ, ಅದರೊಳಗೆ ಎಲ್ಲ ಹಾಕಿದ. ಬಂದು ನೋಡ್ತಾರೆ, ತಂದೆ ಹೇಳಿದರು, ಮಗು ಇದೆಲ್ಲ ಅಲ್ಲಪ್ಪ, ಯಾವುದು ಮಹತ್ವ ಅದನ್ನೇ ಹಾಕ್ಬೇಕಲ್ಲ ಇದರೊಳಗೆ. ಅದರಿಂದ ಇದೊಂದು ಟ್ರೆಜರಿ, ಇದರೊಳಗೆ ಯಾವುದನ್ನು ಹಾಕಬೇಕಾಗಿದೆ, ಯಾವುದನ್ನು ಹಾಕಬಾರ್ದು. ಯಾವುದನ್ನು ಹಾಕಿದ್ರಲ್ಲ ಅದನ್ನೆಲ್ಲವನ್ನು ತ್ಯಾಗ ಮಾಡಬೇಕು. ಹುಡುಗ ಯಾವ್ಯಾವ್ದು ಹಾಕ್ಯಾವ ನೋಡಿ ತಪ್ಪಿ ಅದನ್ನೆಲ್ಲವನ್ನು ಖಾಲಿ ಮಾಡಬೇಕು. ಏನು ಹುಡುಗಿಲ್ಲ, ಎಲ್ಲವನ್ನು ಖಾಲಿ ಮಾಡಬೇಕು. ಖಾಲಿ ಮಾಡಿ 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 ಎಲ್ಲ ಖುಲ್ಲಾ ಮಾಡಿಕೊಂಡು ಅಂದರೆ ಹೀನ ಸಂಸ್ಕಾರಗಳನ್ನೆಲ್ಲ ತೆಗೆದುಹಾಕಬೇಕು, ಉತ್ತಮ ಸಂಸ್ಕಾರಗಳನ್ನು ಸ್ವೀಕಾರ ಮಾಡಬೇಕು. ತ್ಯಾಗೇನೈಕೆ ಅಮೃತತ್ವ ಮಾನಶು. ತ್ಯಾಗ ಒಂದರಿಂದಲೇ ಅದು ಎಲ್ಲವನ್ನು ತ್ಯಾಗ ಮಾಡಿ, ಯಾವುದನ್ನು ತ್ಯಾಗ ಮಾಡಿದ ನಂತರ ತ್ಯಾಗ ಮಾಡಲಿಕ್ಕೆ ಬರುವುದಿಲ್ಲೋ ಅದು ನಿನ್ನ ಸ್ವರೂಪದ. ಯಾವುದು ನೀನು ತ್ಯಾಗ ಮಾಡಲಿಕ್ಕೆ ಬರುವುದಿಲ್ಲ ಅದು ನಿನ್ನ ಬಿಟ್ಟು ಅನ್ನಿಲ್ಲ, ಅದು ಪರಬ್ರಹ್ಮ ಸ್ವರೂಪ, ಅದು ಆತ್ಮ, ಅದು ಪರಬ್ರಹ್ಮ, ಅದುವೇ ನೀನು ಅಂತ, ಅದುವೇ ನೀನಿದೆ. ನಿನ್ನದು ತ್ಯಾಗ ಮಾಡಲಿಕ್ಕೆ ಬರುವುದಿಲ್ಲ. ನೀನು ಸಂಬಂಧಪಡ್ತಕ್ಕಂಥ ವಸ್ತುಗಳನ್ನು ತ್ಯಾಗ ಮಾಡಲಿಕ್ಕೆ ಬರ್ತದೆ, ಎಲ್ಲ ವಸ್ತುಗಳು ತ್ಯಾಗ ಮಾಡಲಿಕ್ಕೆ ಬರ್ತದೆ. ಕೆಲವು ಇರ್ತಕ್ಕಂಥ ಎಲ್ಲ
ಬೇರೆ ಬೇರೆ ವಿಚಾರಗಳನ್ನು ತ್ಯಾಗ ಮಾಡ್ಲಿಕ್ಕೆ ಬರ್ತದೆ. ನಿನ್ನ ಬಗ್ಗೆ ನಿನ್ನನ್ನು ತ್ಯಾಗ ಮಾಡ್ಲಿಕ್ಕೆ ಬರೋದಿಲ್ಲ. ನಾನಿದ್ದೀನಿ ಅನ್ನೋದು ತ್ಯಾಗ ಮಾಡ್ಲಿಕ್ಕೆ ಬರ್ತದೆ ಹೇಳ್ರಿ. ಎಲ್ಲವನ್ನು ತ್ಯಾಗ ಮಾಡ್ಬೋದು, ಆದ್ರೆ ನಾನಿದ್ದೀನಿ ಅಂತಕ್ಕಂಥ, ನಾನು ಆತ್ಮ ಅಂತಕ್ಕಂಥ ಅದನ್ನು ತ್ಯಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಯಾರು ನೀ ಆತ್ಮ ಇದ್ರೆ ಆತ್ಮನೇ ನೀನು ಪರಬ್ರಹ್ಮ ಸ್ವರೂಪ. ಅದರಿಂದ ಅಲ್ಲಿ ಹೇಳ್ತಾರೆ, ಆತ್ಮನೇ ನೀನಿರುವ ಮೂಲಕವಾಗಿ ನಿನಗೆ ಸಂಬಂಧಪಡ್ತಕ್ಕಂಥ ವಿಷಯವನ್ನು ಸ್ವೀಕಾರ ಮಾಡು, ಅದನ್ನಷ್ಟೇ ಸ್ವೀಕಾರ ಮಾಡು. ಆಮೇಲೆ ನಿನಗೆ ಹೊರತಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತ್ಯಾಗ ಮಾಡು. ಇಲ್ಲಿ ಕೇಳುವ ಬ್ರಹ್ಮಜ್ಞಾನದಲ್ಲಿ ಈ ಬ್ರಹ್ಮಜ್ಞಾನ ವಿಷಯವನ್ನೆಲ್ಲವನ್ನು ಸ್ವೀಕಾರ ಮಾಡು. ಇದಕ್ಕೆ ಹೊರತಾಗಿರ್ತಕ್ಕಂಥ ಯಾವ್ಯಾವ ವಿಷಯಗಳು ನೋಡ್ರಿ, ಆ ಎಲ್ಲ ವಿಷಯಗಳನ್ನು ತ್ಯಾಗ ಮಾಡು. ಏಕೆ ತ್ಯಾಗ ಮಾಡ್ಬೇಕಂದ್ರೆ ತ್ಯಾಗೇನ ಐಕ್ಯೇನ ಅಮೃತತ್ವ ಮಾನಸಿವು. ತ್ಯಾಗ ಒಂದರಿಂದಲೇ ಅಮೃತತ್ವನ ಪಡ್ಲಿಕ್ಕೆ ಬರ್ತದೆ. ಅಮೃತತ್ವ ಅಂದರೆ ಮೃತ್ಯುರಹಿತವಾಗಿರ್ತಕ್ಕಂಥ ಸ್ಥಿತಿ. ದೇಹಕ್ಕೆ ಮೃತ್ಯು ಅದ, ಆತ್ಮನಿಗೆ ಯಾವ ಕಾಲಕ್ಕೂ ಮೃತ್ಯು ಇಲ್ಲ. ಮೃತ್ಯುರಹಿತವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಮೃತ್ಯುಂಜಯ ನಾನಿದ್ದೇನೆ ಅಂತಕ್ಕಂಥ ಜ್ಞಾನ ಬೇಕಾದ್ರೆ ಆ ಪರಬ್ರಹ್ಮ ಸ್ವರೂಪ ನಾನಿದ್ದೇನೆ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಪ್ರಾಪ್ತಿ ಆಗಬೇಕಾದ್ರೆ ತ್ಯಾಗ ಮಾಡು, ತ್ಯಾಗ ಮಾಡಿ, ಎಲ್ಲವನ್ನು ತ್ಯಾಗ ಮಾಡು. ತ್ಯಾಗ ಒಂದರಿಂದಲೇ ಪಡೀಲಿಕ್ಕೆ ಬರ್ತದಂದ್ರೆ ಹಾಗಾದ್ರೆ ಏನು ಮಾಡ್ಬೇಕು ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಈ ಜಗತ್ತಿನ ಎಲ್ಲ ವ್ಯವಹಾರಗಳನ್ನು ಈಗ ತ್ಯಾಗ ಮಾಡಿಕೊಂಡು ಇಲ್ಲಿ ಶ್ರವಣ ಮಾಡುವಾಗ ಬೇರೆ ಯಾವ ವಿಚಾರಗಳು ಕೂಡ ಬೇರೆ ಬರಬಾರ್ದು. ಕೇವಲ ಏನು ಬೇಕ್ರಿ ಗುರುಗಳ ಚರಿತ್ರೆಯನ್ನು ನಾವು ಶ್ರವಣ ಮಾಡ್ತೇವೆ, ಅಲ್ಲಿ ಅಷ್ಟೇ ಲಕ್ಷ್ಯ ಇರಬೇಕು, ಬೇರೆ ಕಡೆ ಲಕ್ಷ್ಯ ಇರಬಾರ್ದು. ಇಲ್ಲಿ ಕೂತ್ಕೊಂಡು ಶ್ರವಣ ಮಾಡೋ ಪರ್ಯಂತರ, ಕೇಳುವ ಪರ್ಯಂತರ. ಅದು ಮುಗಿದ ಮೇಲೆ ಯಾವುದನ್ನು ಕೇಳಿರ್ತೀರಿ ಅದನ್ನೇನು ಮಾಡ್ಬೇಕು, ಪುನಃ ಚಿಂತನೆ ಮಾಡಬೇಕು. ಅದನ್ನು ಯಾರ್ಯಾರು ಕೇಳ್ತಾರೆ ಅವ್ರು ಕೂತ್ಕೊಂಡು ನಂತರ ಅದನ್ನು ಚಿಂತನೆ ಮಾಡಬೇಕು. ಅದಕ್ಕೆ ಶ್ರವಣ, ಅದು ಮನನ. ನಿಧಿಧ್ಯಾಸನ ಅಂದ್ರೆ ಯಾವುದನ್ನು ಸತ್ಯವಿರತಕ್ಕಂಥ ವಿಷಯ ಶ್ರವಣ ಮಾಡಿರ್ತೀರಿ ಅದನ್ನು ಮರ್ಯಾದೆ ನಿಮ್ಮ ಒಳಗೆ ಇಟ್ಕೊಳ್ತಕ್ಕಂಥದ್ದಕ್ಕೆ ನಿಧಿಧ್ಯಾಸನ ಅಂತಾರೆ. ನಿಧಿಧ್ಯಾಸನ ಇದನ್ನು ಯಾರು ಮಾಡ್ತಾರಲ್ಲ ಅವರು ಮೋಕ್ಷ ಪಡಲಿಕ್ಕೆ ಹೊರ ತಿಳೋರು ಇರ್ತಾರೆ. ಅದರಿಂದ ತ್ಯಾಗೇನ ಐಕ್ಯೇನ ಅಮೃತತ್ವ ಮಾನಸಿವು. ತ್ಯಾಗ ಒಂದರಿಂದ ಅಮೃತವನ್ನು ಪಡಲಿಕ್ಕೆ ಬರ್ತದೆ. ಹೀಗಾಗಿ ಯಾರ್ಯಾರು ಶ್ರವಣ ಮಾಡ್ತೀರಿ, ಶ್ರವಣ ಮಾಡ್ಬೇಕು ಅನಿಸ್ತದೆ ಅವರೆಲ್ಲರೂ ಮೊದಲು ತ್ಯಾಗ ಮಾಡೋದು ಕಲಿಬೇಕು. ಅದರಿಂದ ಮೋಕ್ಷಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಶಾಸ್ತ್ರಗಳು. ಆಜ್ಞೆ ಏನದ ಇದಂತ ಶಾಸನ ತಿಥಿ ಶಾಸ್ತ್ರ. ಶಾಸನ ಮಾಡೋದು ಅದಕ್ಕೆ ಶಾಸ್ತ್ರ ಅಂತಾರೆ. ಬೇರೆ ಸೋದರವರು ಸೇರ್ತಾರೆ, ನಾವು ಎಲ್ಲರೂ ಶ್ರವಣ ಮಾಡೋಣ. ಸೋದರವರ ಚರಿತ್ರೆಗೋಸ್ಕರವಾಗಿ ಎಲ್ಲವನ್ನು ತ್ಯಾಗ ಮಾಡಿ ಅವರು ಪದ್ಯ ಹಾಡ್ತಿದ್ರು, ಬರ್ತೀರಾ ಎಲ್ಲೇ ಇರ್ತೀರಾ ಅಂತ. ಏನು ಮಾಡ್ತೀರಿ ಎಲ್ಲರೂ? ಅಪ್ಪರ ಚರಿತ್ರೆ ಶ್ರವಣ ಮಾಡಲಿಕ್ಕೆ ಅಪ್ಪರ ಜೊತೆಗೆ ಬರ್ತೀರಿ ಎಲ್ಲರೂ? ನಾವು ಸಿದ್ಧರಿದ್ದೀವಿ, ನೀವು ಸಿದ್ಧರಿದ್ದೀರಿ? ಅಮ್ಮಗಳ್ರ ನೀವೆಲ್ಲ ಬರ್ತೀರಿ ಎಲ್ಲರೂ? ನಡಿ ಪ್ರವಾಸ ಮಾಡಿ ಬರೋಣಂತ. ಎದ್ದು ನಿಲ್ಲುವುದಿಲ್ಲ, ಒಂದು ಅಡಿಯನ್ನು ಮುಂದಿಡುವುದೂ ಇಲ್ಲ, ಶೀತ ಬಾಧೆಯಿಲ್ಲ, ಬಿಸಿಯ ತಾಪವಿಲ್ಲ, ಆನಂದವಿರ್ತಕ್ಕಂಥದ್ದು. ಹೀಗೆ ನಮ್ಮ ಪ್ರವಾಸ ಆಗ್ತಕ್ಕಂಥದ್ದು ಈ ಪ್ರಕಾರವಾಗಿರ್ತಕ್ಕಂಥದ್ದು. ಬನ್ನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆದ್ಮೇಲೆ ಸದ್ರೊಬ್ಬರ ಚರಿತ್ರೆ ಹೆಸರು ಏನದ ರೀ? ಸದ್ರೊಬ್ಬರ ಚರಿತ್ರೆ. ಇದರಲ್ಲಿ ಎಷ್ಟನೇ ಭಾಗ ಅದ ಇದು? 14ನೇ ಭಾಗದ 14ನೇ ಭಾಗ ಇವತ್ತು ಇದು ಈ ಗ್ರಂಥ ಶ್ರವಣ ಮಾಡ್ತಕ್ಕಂಥ ಹೋಗ್ತಾ ಇದ್ದೀವಿ. ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ್ರಿ. ಎಷ್ಟು ವರ್ಷ ಹೋದ್ರಿ? 14 ವರ್ಷ ಹೋದರು. ಇಲ್ಲಿರ್ತಕ್ಕಂಥ ಭಾಗ ಎಷ್ಟೈತ್ರಿ? ನಾವು ಮೊದಲ ಖಂಡಿಯಿಂದ ನಂದೇಶ್ವರ ಮಠಕ್ಕೆ ಬಂದಾಗ, ಇಲ್ಲಿ ಈ ಮಠಕ್ಕೆ ಬಂದಾಗ ಅಧ್ಯಾತ್ಮ ಚಿಂತನೆ ಹೇಳ್ತಾ ಮೊದಲು ಏನು ಭಾಳ ಗದ್ಲಿತ್ತು. ಆಗಿದ್ದಾಗ ಗುರ್ತಿರ್ತವೆ, ಭಾಳ ಗದ್ಲಿರ್ತಿತ್ತು. ರಾತ್ರಿ 8, 9, 10 ಗಂಟೆ, 11, 12 ಗಂಟೆ ಆಗೋ ತನಕ ಎಲ್ಲ ಭಾಳ ಗದ್ಲಿರ್ತಾಯಿತ್ತು, ಭಾಳ ಗದ್ಲಿರ್ತಿತ್ತು. ಬಂದಾಗ 6 ತಿಂಗಳ ಪರ್ಯಂತರಾಗಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾವು ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಾಕು, ಮಧ್ಯಾಹ್ನ 1 ಗಂಟೆಗೆ ಬಂದು ಪ್ರಸಾದ ಮಾಡಿಕೊಂಡು ಮತ್ತು 2 ಗಂಟೆಗೆ ಮತ್ತೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋದು. 6 ತಿಂಗಳು ಅಲ್ಲೇ ಇದ್ದೀವಿ. ಅಲ್ಲೇ ತಪಸ್ಸು ಮಾಡೋದು, ಉಳಿದು ಕಣ್ಣು ಮುಚ್ಕೊಂಡು ಆನಂದವಾಗಿ. ಆಮೇಲೆ ಇದು 6 ತಿಂಗಳಾದ ನಂತರ ಮತ್ತೆ ಇಲ್ಲೇ ಇರ್ಬೇಕಂತ ಅದು. ಅಲ್ಲಿ ಮತ್ತೊಬ್ಬರು ಯಾರೋ ಒಬ್ಬರು ಹೆಣ್ಮಕ್ಳು ಸಾಯಂಕಾಲ 6, 6:30 ಆಗಿತ್ತು. ಒಬ್ಬರು ಹೆಣ್ಮಕ್ಳು ಕೂಸಿನ ತೊಗೊಂಡ್ಬಂದ್ರಿ ಬಸವೇಶ್ವರ ದೇವಸ್ಥಾನಕ್ಕೆ. ಕೂಸು ಅಳ್ತಾಯಿತ್ತು. ಅಪ್ಪವರೇ ಕೂಸು ದುಃಖ ಮಾಡ್ಲಿಕ್ಕಿದ್ದಾರೆ,
ಅಮ್ಮ ಕೂಸದ ದುಃಖ ಮಾಡೋದು ಅಲ್ಲಿ ಹೋಗ್ರಿ ದೇವ್ರ ದರ್ಶನ ಆಗ್ರಿ ಅಂಥೇಳಿ ಬಂದುಬಿಟ್ವಿ. ಆಮೇಲೆ ಮರದಿವ್ಸ ಹೋಗಲಿಲ್ಲ ನಾವು ಅಲ್ಲಿ ಬಿಟ್ಬಿಟ್ವಿ. ಅದು ಆಮೇಲೆ ಭಾಳಷ್ಟು ಗದ್ದಲಿರ್ತಿತ್ತು. ಅದೆಲ್ಲ ಶಾತ ಬರ 7 ವರ್ಷ ಪ್ರಯತ್ನ ಮಾಡಿ 7 ವರ್ಷ ಆಮೇಲೆ ಜೋರಿದ್ದು. ಮತ್ತೆ ಮರಳಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಅದ ಅಂದ್ಕೊಂಡು ಅದಕ್ಕೂ 7 ವರ್ಷ. ಎಷ್ಟು ವರ್ಷ ಆತ್ರಿ? 14 ವರ್ಷ ಪ್ರಯತ್ನ ಮಾಡಿದಾಗ ಈಶ್ವರನ ಮುಂದೆ ನಂದಿ ಅಲ್ಲ ನಂದಿ ರೂಪಾಯಿ ಇದ್ರಿ. ಈಗ ಅಪ್ಪವ್ರ ಆಶೀರ್ವಾದ ನಿಮ್ಮದೆಲ್ಲ, ಅಪ್ಪವ್ರ ಕೀರ್ತಿ ಜೊತೆಗೆ ನಿಮ್ಮ ಕೀರ್ತಿನೂ ಕೂಡ ಎಲ್ಲಿ ನೋಡಿದ್ರೆ ನಂದೇಶ್ವರ ಅಂತಾರೆ. ಇದು ಕೀರ್ತಿ. ಒಮ್ಮೆ ಆನೆಯನ್ನು ಖರೀದಿ ಮಾಡ್ಬೋದು ಮನುಷ್ಯ, ಆನೆಯನ್ನು ಖರೀದಿ ಮಾಡ್ಬೋದು, ಏನು ಕಷ್ಟ ಅಲ್ಲ. ಏನು ಕಾಲಕ್ಕೂ ಹಣ ಇದ್ದೇ ಇರ್ತದೆ, ಖರೀದಿ ಮಾಡ್ಬೋದು. ಆ ಏನು ಆನೆ ಇರ್ತಲ್ಲ, ಖರೀದಿ ಮಾಡಿದ ಆನೆಯನ್ನು ದಿನಾಲೂ ರಕ್ಷಣೆ ಮಾಡೋದು ಭಾಳ ಬಿಗಿರ್ತದೆ. ಹ್ಞೂ ರೀ. ಅದಕ್ಕೆ ಆನೆ ದಿನಾಲೂ 3 ಮಾನ ಅಕ್ಕಿ ಹಾಕ್ಬೇಕು. ಅದಕ್ಕೆ ಒಂದು 4-5 kg 8-10 kg ಬೆಲ್ಲ ಕೊಡ್ಬೇಕು. ಅದು ಕರೆ ಬೆಲ್ಲ ಕೊಡ್ಬೇಕು. ಮಕ್ಕಳಿಗೆ ಏನು ಕೊಡ್ತಾರೆ ಆಗ ಬೆಲ್ಲ ಕೊಡ್ತಾರೆ. ಈಗ ಮಾಡ್ತಾರೆ ಬೆಲ್ಲ ಮಾಡ್ತಾರೆ. ಆ ಬೆಲ್ಲ ನಡೀತದೆ ಅದಕ್ಕೆ. ಅದು ಎತ್ತಿ ಸ್ವಲ್ಪ ನೆಲ ಬಿಡ್ತದೆ. ಅದು ನಡೀದಿಲ್ಲಮ್ಮ ಬರಲಿ ಅಂತದ, ಬೆಲ್ಲ ಪೆಂಟೆ ಬರಲಿರ್ತದೆ. 3 ಮಾನ ಮಾದಿಲಿ ಬೇಕ್ರಿ. ನೀವು ಮಷಿನ್ದಾಗ ಹಾಕಿ ಹೀಗೆ ಮಾಡಿ ಮಾಡ್ತಿರ್ತಾರೆ, ಹಾಗೆಲ್ಲ ಎಲ್ಲ ಮಸಾಲೆ ಹಾಕಿ ವ್ಯವಸ್ಥೆ ಮಾಡಿ ಅಷ್ಟು ತಂದದು ಮುಂದಿಡಬೇಕು. 3 ಉಂಡೆ ತರ್ಬೇಕು. ಅದಕ್ಕೆ ಇಷ್ಟು ದೊಡ್ಡ ಒಂದು ಉಂಡೆ ಅಂದ್ರೆ 3 ಮಾನ ಮಾದಿಲ್ಬೇಕು. ಅದಕ್ಕೆ ಒಂದು ಉಂಡೆ 4 ಶೇರಿನ ಉಂಡೆ. ಅದಕ್ಕೆ ಎಷ್ಟು ರೀ? 4 ಶೇರ್ ಅಂದ್ರೆ KG-ಗಿಂತ ಹೆಚ್ಚಿರ್ತದೆ. 1.25 kg ಅದ ಒಂದು ಸೇರ್. ಆಗಿನ ಕಾಲಕ್ಕೆ ಹೆಚ್ಚು ಕಡಿಮೆ ಅಂಥವು 3 ಉಂಡೆ 4 ಶೇರ್ 3 ಉಂಡೆ ಅಂದ್ರೆ 3 ಮಾನ. ಅದು ಕೊಡ್ಬೇಕು ರೀ. ಅದು ಕೊಡಬೇಕು ಆನೆಗೆ. ಕೊಡುವಾಗ ಪ್ರೇಮದಿಂದ ಕೊಡಬೇಕು. ಸಿಟ್ಟಿನಿಂದ ನೀ ಚಲೋ ಐತಿದ್ದು ಹೋಗಿ ನಿನ್ನೆಲ್ಲಿ ಅಂತ ಅಂದ್ರೆ ತೊಳೆದ್ರು ಮತ್ತೆ ಬಡಿದ್ರು ಸೊಂಡೆ ಬಡಿತದೆ. ಕೊಡಬೇಕು. ಅದನ್ನು ಸ್ವೀಕಾರ ಮಾಡ್ತದೆ. 2 ಉಂಡೆ ತಾನೇ ತಿಂತದೆ. 1 ಉಂಡೆ ಮಾವತನಿಗೆ ಕೊಡ್ತದೆ. ಯಾರು ರಕ್ಷಣೆ ಮಾಡ್ತಾರೆ ಅವನಿಗೆ 1 ಉಂಡೆ ತಿರುಗಿ ಕೊಡ್ತದೆ. ತೆಗೆದುಕೋತು ಹೇಗಿದ್ರು ನನಗೆ ಕೊಡ್ತದೆ ಉಂಡೆ ಸ್ವೀಕಾರ. ತಾನೇ ತೊಗೊಂಡ್ರೆ ಬಡ್ದು ಕೊಂಡ್ಬಿಡ್ತವೆ ಕ್ಲಾಸು. ಹೇಗಿದ್ರು ನನಗೆ ಕೊಡ್ತದೆ. ಅದು ಕೊಟ್ಟ ಹೇಗೆ ತೊಗೋಬೇಕು? ನಾನೇ ತೊಗೋಬೇಕಂದ್ರೆ ಹೊಡೆಯೋದು ಕೊಂದು ಹಾಕಿಬಿಡ್ತದೆ. ತುಳಿದು ವನರಾಜ ಅದು ನೀನೇನು ನಾ ಕೊಟ್ಟು ಕೊಂದು ಹಾಕಿಬಿಡ್ತದೆ. ಈಗ ಇಲ್ಲಿ ಕೂಡ ಮತ್ತು ಅಷ್ಟೇ ಅಲ್ಲ, ಅದ್ರ ಸಮೀಪ ಹೋಗ್ಬೇಕಾದ್ರೆ ಕೂಡ ಏನು ಬೇಕ್ರಿ? ಯಾವಾಗ ಮದ ಬಂದಿರ್ತದೆ ಅದು ಗುರ್ತಾಯ್ತಲ್ಲ. ಕರಿಘನ ಅಂಕುಶ ಕಿರಿದನ್ನ ಬಹುದೇಯ. ಆನೆ ಭಾಳ ದೊಡ್ಡದು ಅಂತ ತಿಳ್ಕೊಂಡು ಅದು ಘನವೆನ್ನಬಹುದೇ? ಕರಿ ಅಂದ್ರೆ ಆನೆ. ಅಂಕುಶ ಅದ್ರ ಮದ ಇಳಿಸಕ್ಕಂಥ ಅಂಕುಶ ಕಿರಿ ಅನ್ನಬಹುದೇ? ಇಷ್ಟೇ ಇರ್ತದೆ. ಕಿವಿ ಹಾಕಿರ್ತಾರೆ ನೋಡ್ರಿ, ಡೊಂಕಾಗಿ ಇರ್ತದೆ. ಮುಂದೆ ಕೊಡಲಿ ಅಂತಿರ್ತದೆ, ಮುಂದೆ ಡೊಂಕಾಗಿ ಹಾಕಿರ್ತಾರೆ. ಅದು ಮುಂದೆ ಬರ್ಚಿ ಅಂತಿರ್ತದೆ. ಅದನ್ನು ತೆಗೆದುಕೊಂಡು ಚುಚ್ಚಿರೋ ಸಾಕು ಆನೆ ಸಿರ್ಚಿರುತ್ತದೆ. ಹೇಳಂತೆ ಕೇಳ್ತದೆ. ಅದು ಅಂಕುಶ ಕಿರಿ ಅನ್ನಬಹುದೇ? ಸ್ವಲ್ಪ ಇರಿಸೈತೆ ಅದನ್ನು ಆನೆಯನ್ನು ಹೇಳಿದಂತೆ ಕೇಳಿಸಲ್ಲ. ಅಂಥದ್ದು ಆನೆ ಅದು. ಅದಕ್ಕೆಲ್ಲ ಇರಬೇಕು. ಮತ್ತು ಕಬ್ಬ ಒಂದೊಂದು ಗಾಡಿ ಕಬ್ಬ ಕೊಡಬೇಕು. ಅದಕ್ಕೆ ಹಾಕಿರ್ತಕ್ಕಂಥ ಮೇವನ್ನು ಒಂದು ವೇಳೆ ಹಾಕಿದ್ರಂದ್ರೆ 4ನೇ ಭಾಗ ಮೇವನ್ನು ಸ್ವೀಕಾರ ಮಾಡಿ 12ನೇ ಭಾಗ ಸೇಲಾಡ್ತದೆ. ಮತ್ತು ಅದನ್ನು ತಂದು ಹಾಕ್ತೀವಲ್ಲ, ಮತ್ತು ಹೊಸ ಮೇವು ತಂದು ಹಾಕು. ಹಸಿವಾದ್ರೆ ಎತ್ತಿ ಸರ್ಪಣಿ ನೆಲ ಬಡ್ದು ಜೋರಾಗಿ ಬರಲಿ ಅಂತ. ಬರಲಿ ಎಲ್ಲಿದ್ದೀರಿ ಅಂದ್ರೆ ಹೀಗದು. ಆನೆಯನ್ನು ನಾವು ಸಾಕಬೇಕಾದ್ರೆ ಒಮ್ಮೆ ಖರೀದಿ ಮಾಡಬಹುದು. ಅದ್ರ ಪದ್ಧತಿ ನೋಡಿ, ಅದ್ರ ಪದ್ಧತಿ ಏನು ಕೇಳೋದು? ನಿಮ್ಮ ಮಾತು ಕೇಳೋದಿಲ್ಲ. ತನ್ನ ಪದ್ಧತಿ ಪ್ರಕಾರ ನಿಮ್ಮನ್ನು ಕೇಳೋದು. ಅದು ಆನೆದು. ಹಾಗೆ ಸದ್ರವರ ಅನುಗ್ರಹದಿಂದ ಕೆಟ್ಟದ್ದೆಲ್ಲ ಬಿಟ್ಟು ಒಳ್ಳೆಯದಾಗಿ ಎಲ್ಲ ಆಗ್ತಾ ಬಂದು ಒಳ್ಳೆಯ ಹೆಸರನ್ನು ಮಾಡ್ಕೊಂಡಿದ್ದೀರಿ. ಅದು ಆನೆ. ಅದು ಅದ್ರ ಪದ್ಧತಿ ನೀವು ಇದ್ಕೊಂಡಿರ್ಬೇಕಾದ್ರೆ ನೀವು ಹೇಳಿದ ಪದ್ಧತಿ ಅದು ಇರೋದಿಲ್ಲ. ಬಂದಿರ್ತಕ್ಕಂಥ ಕೀರ್ತಿಯನ್ನು ಆನೆದಲ್ಲ, ಆ ಆನೆಯನ್ನು ಯಾವುದೂ ಕೆಟ್ಟ ಮಾಡೋದಲ್ಲೇ ಎಲ್ಲರೂ ಒಳ್ಳೆಯವರಾಗಿ ಚಿಕ್ಕ ಮಕ್ಕಳು, ಈ ಹಾಳಾಗಿ ಹೊರಟಿರ್ತಕ್ಕಂಥ ಮಕ್ಕಳು ಇರ್ತಾರೆ ಕೆಲವೊಬ್ರು ಬೇರೆಯವರಾಗಿ. ಇಲ್ಲೇನಿಲ್ಲ, 6ನೇ ಕ್ಲಾಸದ ಮಕ್ಕಳು ಸಹಿತ ಮದ್ಯಪಾನ ಮಾಡ್ತಾರೆ, ಸರಿ ಕುಡಿತಾರೆ ಕನ್ನಡದಾಗ. ಭಾಳಷ್ಟು ಊರೊಳಗೆ ಮೊದಲು ಕಂಡು ನಾವು ಹೋದಾಗ ಅಲ್ಲೊಂದು ಗಣೇಶ ಚತುರ್ಥಿ ಕಾರ್ಯಕ್ರಮ ಇತ್ತು.
ಕಾರ್ಯಕ್ರಮ ಮುಗೀತು, ಜಯಘೋಷಣೆ ಮಂಗಲ ಮಾಡಿದ್ದೀವಿ, ಮುಗೀತು. ಆದರೆ ಅಲ್ಲಿದ್ದವರು ಪ್ರಮುಖರು ಬಂದು ಹೇಳಿದ್ರಪ್ಪ ಅವರ ವಿಷಯ ಹೇಳಬೇಕಾಗಿತ್ತು, ಸ್ವಲ್ಪ ಇನ್ನೊಂದು ಸ್ವಲ್ಪ ಹೇಳ್ರಪ್ಪ ಅವರ. ನಮ್ಮಲ್ಲಿ 6 ವರ್ಷದ ಇದು 6ನೇ ಕ್ಲಾಸದ ಮಕ್ಕಳು ಮದ್ಯಪಾನ ಮಾಡ್ಲಿಕ್ತಾರಪ್ಪ, ಸರಿ ಕುಡ್ಲಿಕ್ತಾರಪ್ಪ ಅವರ, ಹೇಳ್ರಿ ಅಂತ. ಮತ್ತು ಅವ್ರ ಸರ ಮತ್ತು 20 ನಿಮಿಷ ಮತ್ತು ಮುಗಿಸಿದ ಕಾರ್ಯಕ್ರಮ ಮತ್ತು ಪ್ರಾರಂಭ ಮಾಡಿ ಹೇಳ್ಬೇಕಾಯ್ತು. ಇಲ್ಲೆಲ್ಲ ಚಲೋ ಇದ್ದರೆ ಕೀರ್ತಿಶಾಲಿ ಇದ್ರಿ, ಅಕಸ್ಮಾತ್ ಇದ್ರೆ ಇಲ್ಲಿ ಬೇರೆ ಇದ್ರೆ ಅಕಸ್ಮಾತ್ ನಡೀತಾರೆ ಏನು ಸಂಸ್ಕೃತಿ. ಈಗ ಮೊಬೈಲ್ ಅದ್ರ ತೊಗೊಳ್ರಿ, ಅದರಿಂದ ಎಷ್ಟೋ ಮಂದಿ ಕೆಟ್ಟದಿರ್ತಾರೆ ಮೊಬೈಲಿಂದ, ಆಮೇಲೆ ಟಿ ವಿಯಿಂದ ಯಾವ್ಯಾವುದು ಕಲಿತಿರ್ತಾರೆ. ಅಂಥದ್ದು ಯಾವುದಿರೋದು ಎಲ್ಲ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ, ಮಕ್ಕಳಿಗೆ ಒಳ್ಳೆಯ ಈಗ ನೀವು ಇನ್ನೊಬ್ರಿಗೆ ಹಣವನ್ನು ಕೊಡಬೇಕಾದ್ರೆ ನಿಮ್ಮ ಹತ್ರ ಏನು ಬೇಕು ಹೇಳ್ರಿ? ಇದ್ರೆ ಕೊಡ್ತೀರಿ, ಇದ್ರೆ ಕೊಡ್ತೀರಿ. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡಬೇಕಾದ್ರೆ ಮೊದಲು ಉತ್ತಮ ಸಂಸ್ಕಾರ ಪಡ್ಕೊಳ್ರಿ. ಶಾಸ್ತ್ರ ಪುರಾಣ ನಡೀರಿ, ಹೋರಿ ಕೇಳ್ರಿ, ಶ್ರವಣ ಮಾಡಿರಿ, ಎಲ್ಲಿ ನಡೀದ್ರು ಕೇಳಬೇಕು, ಒಳ್ಳೆಯದನ್ನ ಎಲ್ಲಿದ್ದರೂ ಸ್ವೀಕಾರ ಮಾಡಬೇಕು. ರಾಜ ಹೋಗಿ ತಿಪ್ಪಿಕೆ ಇರ್ತಾರೆ, ರಾಜ ತಿಪ್ಪಿಕೆ ಇರೋದು ಕೋಳಿ ಏನು ರಾಜ ರತ್ನ ಕಳ್ದದ ಅಂದ್ರೆ ರಾಜ ಅದಂತ ಇಲ್ಲರಿ, ಹೋಗಿ ತಿಪ್ಪಿಗೆ ಇರಬೇಕು, ಅದ್ರ ರತ್ನ ತಗೊಂಡು. ಹಾಗೆ ಎಲ್ಲಿ ನಡೀತಾರೆ ಶಾಸ್ತ್ರ ಪುರಾಣ ಪ್ರವಚನ ನಡೀತಾವೆ ನೋಡ್ರಿ, ಅಲ್ಲಿ ಹೋಗಿ ಕೇಳಬೇಕು, ಶ್ರವಣ ಮಾಡಬೇಕು. ಯಾವ್ಯಾವುದಕ್ಕೋಸ್ಕರ ಸಮಯ ಹಾಳು ಮಾಡ್ತಕ್ಕಂಥ ಮನುಷ್ಯರು ತನ್ನ ಉದ್ಧಾರಗೋಸ್ಕರವಾಗಿ ಮಾಡಬೇಕು, ತಮ್ಮ ಉತ್ತಮ ಸಂಸ್ಕಾರ ಸ್ವೀಕಾರ ಮಾಡಬೇಕು. ತನ್ನ ಮನೆಯಲ್ಲಿರ್ತಕ್ಕಂಥ ತಾಯಿ ತಂದೆ ಬಂಧು ಬಳಗ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಗಿರ್ಮಕ್ಕಳು ಎಲ್ಲರಿಗೂ ಉತ್ತಮ ಸಂಸ್ಕಾರ ಕೊಡಬೇಕು. ಅದು ನಿಮಗೆ ಕೀರ್ತಿ ಅಂತಕ್ಕಂಥ ಆನೆ ಮೇಲೆ ದೇವ್ರ ಉತ್ಸವ ಆಗ್ತದೆ ರೀ, ಆನೆ ಮೇಲೆ ಮಹಾತ್ಮರ ಉತ್ಸವ ಆಗ್ತದೆ ಬೇರೆ ಆಗ್ತದೆ ಆಗೋದಿಲ್ಲ ಅಂತ. ಅದಕ್ಕೆ ನಿಮ್ಮಲ್ಲಿ ಕೀರ್ತಿ ಅಂತಕ್ಕಂಥ ಆನೆ ಇರ್ತಲ್ಲ, ಕೀರ್ತಿ ಅಂತಕ್ಕಂಥ ಆನೆ ಒಳ್ಳೆಯವರಾಗಿದ್ದರೆ ಅಲ್ಲೇ ಗುರುಗಳಿರ್ತಾರೆ ತಗೊಳ್ರಿ. ಗುರು ಹೇಳ್ತಾರೆ ಎಲ್ಲರೂ ಹೃದಯದಲ್ಲಿ ವಾಸ ಮಾಡ್ತಕ್ಕಂಥ ಥರ ಆ ಗುರು ಅನುಗ್ರಹ ಎಲ್ಲರಿಗೂ ಕೂಡ ಇರಲಿ, ಎಲ್ಲರೂ ಸರಿಯಾಗಿರ್ತಕ್ಕಂಥ ದಾರಿ ನಡೀತಕ್ಕಂಥ ದಾರಿ ಅಂದರೆ ಎಲ್ಲರೂ ಕೂಡ ಚೆನ್ನಾಗಿರ್ತದೆ. ಆದ್ಮೇಲೆ ಎಲ್ಲರೂ ಏನು ಮಾಡ್ಬೇಕ್ರಿ? ತ್ಯಾಗೇನೈಕ್ಯನ ಅಮೃತತ್ವ ಮಾನಸಿಗಳು. ತ್ಯಾಗ ಒಂದರಿಂದಲೇ ಅಮೃತವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದಂದ್ರೆ ಕೆಟ್ಟದ್ದೆಲ್ಲವನ್ನೂ ತ್ಯಾಗ ಮಾಡಿರಿ, ಎಲ್ಲ ತ್ಯಾಗ ಮಾಡ್ಬೇಕು. ನಿಮ್ಮ ಕೆಟ್ಟದ್ದು ಏನೇನಾದ್ರೂ ನಿಮ್ಗೆ ಗುರುತಿರ್ತದೆ. ಕೆಟ್ಟದ್ದೆಲ್ಲ ಹೋದ ನಂತರ ಏನು ಉಳಿತೈತೆ ಹೇಳ್ರಿ ನೋಡೋಣ, ಏನು ರೀ? ಇಲ್ಲೆಲ್ಲ ಕತ್ತಲೆ ಎಲ್ಲ ಹೋಗಿಬಿಟ್ರೆ ಏನಿರ್ತದಾಗ ಕೇವಲ ಬೆಳಕು ಒಂದೇ ಇರ್ತದೆ. ನಿಮ್ಮ ಹತ್ತಿರ ಬೆಳಕು ಒಂದೇ ಇರಲಿ, ನಿಮ್ಮ ಹತ್ತಿರ ಒಳ್ಳೇದೇ ಇರಲಿ. ನೀವು ಎಲ್ಲಿ ಹೋದ್ರೂ ಕೂಡ ಕೆಟ್ಟದ್ದು ಕಾಣಿಸೋದಿಲ್ಲ ರೀ, ಒಳ್ಳೇದು ಕಾಣ್ತದೆ. ಎಲ್ಲಿ ಹೋದ್ರು ಕೂಡ ಮೊದಲು ನೀವು ಒಳ್ಳೆಯವರಾಗಿರ್ಬೇಕು. ಒಂದು ಊರೊಳಗೆ ಅವರು ಶ್ರೀಮಂತರು, ಅವ್ರ ಲಗ್ನ ಇತ್ತು. ಹಿಂದಿನ ಕಾಲದಾಗ 4-5 ದಿವಸ ಹಾಕಿದ್ರು ನೋಡಿ ಲಗ್ನ ಅಂತ. ಒಂದು ಲಗ್ನದೊಳಗೆ ಏನಂತ ಇಲೆಕ್ಟ್ರಿಕ್ ಇರಲಿಲ್ಲ, ಗ್ಯಾಸ್ ಇದ್ದು. ಒಬ್ಬನ ಕರೆದ, ನಮ್ಮ ತುಂಗುಳನ ಕರೆದಿರ್ತಾರೆ. ತುಂಗುಳು ಬಾಯಿಲೆ ಇಲ್ಲಿ ಬಂದಿಲ್ಲ, ತುಂಗುಳು ಬಂದ ಗೊತ್ತಿಲ್ಲ, ನಾವು ನೋಡಿಲ್ಲ. ನೆನಪು ಬಂದ, ಸ್ಮರಣೆ ಬಂದಿರ್ಬೋದು. ತುಂಗುಳು ತುಂಗುಳು ಬಾಯಿಲೆ ಏನು ಅಂತ ಈ ಗ್ಯಾಸ್ ತಗೋ, ಆ ಬೀಗರು ಬಂದಲ್ಲಿ ಇಂಥ ಮನೆಯೊಳಗೆ, ಅಲ್ಲಿ ಹೋಗಿ ಕತ್ತಲು ಇರ್ತಲ್ಲ ಹೋಗಿ ಇಟ್ಟು ಬರೋಗುತ್ತೆ. ತುಂಗುಳು ಗ್ಯಾಸ್ ತಲೆ ನೋಡ್ಕೊಂಡು ಹೋದ್ರಿ, ಹಿಂಗೆ ಹೋದ ಆ ಕಡೆ ಈ ಕಡೆ ನೋಡಿ ನೋಡಿದ ಎಲ್ಲ ಕಡೆ ನೋಡಿದ. ತಿರುಗಿ ತಂದು ಯಾರು ಕೊಟ್ಟಿದ್ರು ಅವ್ರ ಮುಂದೆ ತಂದು ಇಡುತ್ತೆ ಗ್ಯಾಸ್. ಕೇಳಿದೆ ಅದಕ್ಕಂದ್ರೆ ಕತ್ತಲಿದ್ದಲ್ಲಿ ಇಡತ್ತೆ ಹೇಳ್ರಿ, ಯಾಕೆ ಕತ್ಲನೇ ಎಲ್ಲಿಲ್ಲ ಅಂತ. ಅವ್ನು ಕತ್ಲೇನ ಕಾಣಿಸಲಿಲ್ಲ, ಅದಕ್ಕೆ ಹೇಳ್ರಿ ಅವನು. ಆ ತುಂಗುಳು ಕತ್ತಲೆ ಕಾಣಿಸಿದ್ರೆ ಏನು ಮಾಡ್ತಿದೆ? ಇಟ್ಟು ಬಿಡ್ತದೆ. ಅಲ್ಲಿ ಬೀಗರ ಮನೆ ಎಲ್ಲ ಕಡೆ ಹೇಳಿದ್ರು, ಕಡೆ ನೋಡಿ ಆ ಕಡೆ ಕತ್ತಲಿದ್ರೆ ಹೇಳಿದ್ರು ನೋಡ್ರಿ ಕತ್ತಲು ಕಾಣಿಸಲಿಲ್ಲ, ತಲೆ ಇಟ್ಕೊಂಡು ತೊಗೊಂಡು ಬಂದು ಅವ್ರ ಮುಂದೆ ಇಟ್ಟಾರೆ. ಅದಕ್ಕೆ ಒಬ್ಬ ತುಂಗುಳು ಹುಚ್ಚ ಇರ್ತಕ್ಕಂಥ ಚಲೋ ಇಲ್ಲ ಅಂತ ಹೇಳ್ತಕ್ಕಂಥ ತುಂಗುಳು ಕೇವಲ ಬೆಳಕನ್ನು ನೋಡಿದಂದ್ರೆ, ನೀವು ತುಂಗುಳು ಅದ್ರಿ ಎಲ್ಲರೂ, ಅದು ನೀವು ಚಲೋ ಅದ್ರಿ ಎಲ್ಲರೂ ಚಲೋ ಅದಂದ್ರೆ, ನಿಮ್ಮಲ್ಲಿ ಎಲ್ಲರಲ್ಲಿ ಜ್ಞಾನ ಇತ್ತಂದ್ರೆ ಸಂಪೂರ್ಣವಾಗಿ ತುಂಗುಳಿನ ತಲೆ ಮೇಲೆ ಗ್ಯಾಸ್ ಇದ್ದಂಗೆ ಎಲ್ಲರ ನಿಮ್ಮ ತಲೆಯೊಳಗೆ ಮೆದುಳಿನಲ್ಲಿ ಜ್ಞಾನ ಇತ್ತಂದ್ರೆ, ಬ್ರಹ್ಮಜ್ಞಾನ ಇತ್ತಂದ್ರೆ, ನೀವು ಎಲ್ಲಿ ಹೋಗಿರಲ್ಲ ಅಲ್ಲಿ ಏನು ಕಾಣ್ತದೆ ನಿಮಗೆಲ್ಲರಿಗೂ? ಬೆಳಕು ಜ್ಞಾನದ ಬೆಳಕು ಎಲ್ಲಿ ಹೋದಲ್ಲ ಬೆಳಕು ಕಾಣ್ತದೆ, ಕತ್ತಲೂ ಇರೋದಿಲ್ಲ ರೀ. ನಿಮ್ಮ ಪಾಲಿಗೆ ಪ್ರತಿಯೊಬ್ಬರು ಎಲ್ಲರೂ ಒಳ್ಳೆಯವರಾಗಿದ್ರಂದ್ರೆ ಕೆಟ್ಟವ್ರು ಯಾರು ಇಲ್ಲ, ಕೆಟ್ಟದ್ದು ಕಾಣಿಸೋದಿಲ್ಲ. ಎಲ್ಲರೂ ನೀವು ಜ್ಞಾನಿಗಳಿರ್ತೀರಲ್ಲ, ನೀವು ಜ್ಞಾನ ಪಡೆದಿರ್ತೀರಲ್ಲ ಗುರುಗಳಿಂದ, ಆ ಜ್ಞಾನದಲ್ಲಿ ಅಜ್ಞಾನ ಅನ್ನೋದು ಯಾವ ಕಾಲಕ್ಕೂ ಇರೋದಿಲ್ಲ. ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಗಿರಿಮಕ್ಕಳು ಎಲ್ಲರೂ ಜ್ಞಾನ ಉಳ್ಳವರಾಗ್ರಿ. ಜ್ಞಾನ ಉಳ್ಳವರಾಗೋದ್ರಿಂದ ಜ್ಞಾನಿಗಳಂತಾರೆ. ಎಲ್ಲ ಕೂಡ ಜ್ಞಾನ ಉಳ್ಳವಂತ ಆದರೆ
ಆಗ ಗುರುಗಳ ಕೃಪಾಶೀರ್ವಾದ ಮಾಡ್ತಾರೆ. ಗುರುಗಳ ಕೃಪಾಶೀರ್ವಾದ ಎಲ್ಲರೂ ಕೂಡ ಸಂತೋಷ ಆಗ್ತದೆ.